ನೋಡಿದ್ರಾ ಅದು ನೀವು ಇದನ್ನ ಬಗ್ಗೆ ಓದಿದ್ರೆ ನಿಮಗೆ ಇದು ಏನಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನೋಡಿ ಇದರಲ್ಲಿ ವೇವ್ಸ್ ತರ ಇದೆ. ಈ ಒಂದು ಟೆಕ್ನಾಲಜಿನೇ ಯಾರು ಓಪನ್ ಮಾಡಿ ನಿಮಗೆ ತೋರಿಸಲ್ಲ. ಇದು ಮ್ಯಾಗ್ನೆಟ್ ಇಲ್ಲ ಸ್ನೇಹಿತರೆ, ಏನು ರೀಚಾರ್ಜ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಏನಿಲ್ಲ, ಇಷ್ಟೇ ಇರೋದು. ಈ ಮೆಟಲ್ ಏನು ಅಂತ ನೀವು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಿಮಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಇಷ್ಟೇ ಇರೋದು, ಯಾರು ಓಪನ್ ಮಾಡಿ ನಿಮಗೆ ತೋರಿಸಲ್ಲ. ಸೊ ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀವಿ. ಸೊ ಇದು ಬಂದ್ಬಿಟ್ಟು ಕ್ಯಾಟ್ಲಾಗ್ ಅಲ್ಲಿ ತೋರಿಸಿದೀವಿ. ನೀವು ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಪೇಷಂಟ್ ಇನ್ 36 ಕಂಟ್ರೀಸ್, 36 ಕಂಟ್ರಿಗೆ ಪೇಟೆಂಟ್ ತಗೊಂಡಿದ್ದಾರೆ, 57 ಕಂಟ್ರಿಗೆ ಸಪ್ಲೈ ಮಾಡ್ತಾರೆ. ಆಲ್ ಓವರ್ ವರ್ಲ್ಡ್ ಸ್ನೇಹಿತರೆ, ಆಲ್ ಓವರ್ ವರ್ಲ್ಡ್ ಒಂದೇ ಪ್ರೈಸಿಂಗ್. ಆಲ್ ಓವರ್ ವರ್ಲ್ಡ್ ಅಲ್ಲಿ ಒಂದೇ ಪ್ರೈಸಿಂಗ್. ನೀವು ಅಮೆರಿಕಲ್ಲಿ ಇರ್ರಿ, ಮಲೇಷಿಯಲ್ಲಿ ಇರ್ರಿ, ಬೇರೆ ಎಲ್ಲಿದ್ರು ವರ್ಲ್ಡ್ ಅಲ್ಲಿ ನೀವು ಹೇಳಿದ್ರು ಒಂದೇ ಒಂದು ಪ್ರೈಸಿಂಗ್. ಯಾರನ್ನ ಹೇಳ್ತಾರ ಸ್ನೇಹಿತರೆ? ವರ್ಲ್ಡ್ ಫುಲ್ ಅವರು ಇದು ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಅಂದ್ರೆ ಎಂತ ಟೆಕ್ನಾಲಜಿ ಇರ್ತಾರೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಇಂಡಿಯನ್ ಟೆಕ್ನಾಲಜಿ. ಅದು ಎಷ್ಟು ಜನಕ್ಕೆ ಗೊತ್ತು? ನಮ್ಮ ಇಂಡಿಯಾ ಟೆಕ್ನಾಲಜಿ ಇದು ಸ್ನೇಹಿತರೆ. ಅಷ್ಟೊಂದು ಸಂತೋಷ ಅಂದ್ರೆ ನನಗೆ ಅಷ್ಟೊಂದು ಸಂತೋಷ ಇದೆ ಈ ಒಂದು ಪ್ರಾಡಕ್ಟ್ ಮಾಡಕ್ಕೆ. ಯಾಕಂದ್ರೆ ಇಂಡಿಯಾ, ವಿ ಆರ್ ಆಲ್ ಇಂಡಿಯನ್ಸ್. ಇಷ್ಟು ಒಂದು ಇಂಡಿಯನ್ ಪ್ರಾಡಕ್ಟ್ ನಮ್ಮ ಇಂಡಿಯಾದಲ್ಲಿ ಇದೆ ಅಂತ ಎಷ್ಟು ಜನ ನಿಮಗೆ ಹೇಳಿದ್ದಾರೆ? ಯಾರನ್ನ ಹೇಳ್ತಾರ ನಿಮಗೆ? ಯಾರು ಹೇಳಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ಯಾಕಂದ್ರೆ ಇದು ಇಂಡಿಯಾದಲ್ಲಿ ಇದೆ, ಇಂಡಿಯಾದಿಂದ ಆಲ್ ಓವರ್ ವರ್ಲ್ಡ್ ಗೆ ಸಪ್ಲೈ ಮಾಡ್ತಾರೆ. ನಾವು ಯಾಕ್ರಿ ಸ್ನೇಹಿತರೆ ಇದು ಬಂದ್ಬಿಟ್ಟು ನಾವು ಯೂಸ್ ಮಾಡ್ಬಾರ್ದು? ವರ್ಲ್ಡ್ ಅಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಅಂದ್ರೆ ನಾವು ಯಾಕೆ ಯೂಸ್ ಮಾಡ್ಬಾರ್ದು? ಏನ್ಗೋಸ್ಕರ ಅಂದ್ರೆ ಸ್ನೇಹಿತರೆ 40,000 TDS, 40,000 ಹಾರ್ಡ್ನೆಸ್ ತನಕ ಹೋಗ್ತಾರೆ ಸ್ನೇಹಿತರೆ. ಇದು 40,000 TDS, 40,000 ಹಾರ್ಡ್ನೆಸ್ ತನಕ ಈ ಒಂದು ಟೆಕ್ನಾಲಜಿ ಹೋಗುತ್ತೆ. ಅರ್ಥ ಆಯ್ತಾ? ಇದು ಎಲ್ಲರೂ ಕೇಳ್ತಾರೆ, ಇದು TDS ಕಮ್ಮಿ, TDS ಬಂದ್ಬಿಟ್ಟು ಬರೀ RO ಸಿಸ್ಟಮ್ ಅಲ್ಲಿ ಮಾತ್ರ ಕಮ್ಮಿ ಆಗೋದು. ಅರ್ಥ ಆಯ್ತಾ? ಇದರಲ್ಲಿ ಬರೋ ಅದೇ TDS ಇದು ಇರ್ತಾರೆ. ಬಟ್ ಇದು ಏನಾಗುತ್ತೆ ಅಂದ್ರೆ ನ್ಯಾಚುರಲ್ ಆಗಿ ನಮಗೆ ಸಾಫ್ಟ್ ಆಗಿ ಬಿಡ್ತಾರೆ, ಸ್ಟಿಕಿನೆಸ್ ಆಗತ್ತೆ ಪ್ರಾಬ್ಲಮ್. ನೋಡಿ ಇವಾಗ ಬರ್ತಾ ಇರುವ ಉಪ್ಪು ಬಂದ್ಬಿಟ್ಟು ನಮಗೆ ಸ್ಟಿಕ್ಕಿನೆಸ್ ಆದ್ರೆ ನಮಗೆ ಪ್ರಾಬ್ಲಮ್ ಇರ್ತದೆ ಅಪ್ಲೈನ್ಸಸ್ ಅಲ್ಲಿ, ನಮ್ಮ ಸ್ಕಿನ್ ಅಲ್ಲಿ. ಸೊ ಅದು ಸ್ಟಿಕ್ಕಿನೆಸ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಅದು ನ್ಯಾಚುರಲಿ ಆದ್ರೆ ಹೆಂಗಿರ್ತದೆ? ಕೆಮಿಕಲ್ ಇಲ್ಲ, ಏನಿಲ್ಲ ಅಂದ್ರೆ ಇಲ್ಲಿ ಸರ್ಟಿಫೈಡ್ ಅಲ್ಲ, ನಾಸಾ ಅಪ್ರೂವ್ಡ್, ಪೇಷಂಟ್, ವರ್ಲ್ಡ್ ಫೇಮಸ್ ಟೆಕ್ನಾಲಜಿ, ರೆಡಾಕ್ಸ್ ಟೆಕ್ನಾಲಜಿ. ಈ ಒಂದೇ ಒಂದು ಪ್ರಾಡಕ್ಟ್ ಇರೋದು ಎಂಟೈರ್ ವರ್ಲ್ಡ್ ಅಲ್ಲಿ ಸ್ನೇಹಿತರೆ. ದಿಸ್ ಇಸ್ ದ ಓನ್ಲಿ ಒನ್ ಪ್ರಾಡಕ್ಟ್. ಈ ಒಂದು ಒಂದೇ ಪ್ರಾಡಕ್ಟ್ ಇರೋದು ನಿಮಗೆ ಬಂದ್ಬಿಟ್ಟು ನಿಮ್ ಹಾರ್ಡ್ ವಾಟರ್ಗೆ ಪರ್ಮನೆಂಟ್ ಸೊಲ್ಯೂಷನ್ಗೆ. ಅದಕ್ಕೋಸ್ಕರನೇ ಸ್ನೇಹಿತರೆ ಇವರು ಆಲ್ ಓವರ್ ವರ್ಲ್ಡ್ ಸಪ್ಲೈ ಮಾಡ್ತಾರೆ. 40,000 TDSಗೆ ಇದು ಕವರ್ ಆಗತ್ತಂದ್ರೆ ಎಂತ ಟೆಕ್ನಾಲಜಿ ಇದು. ನಾವು ಓದೋದಂತಾನೆ ಗೊತ್ತಾಗುತ್ತೆ. ಸ್ಟಡಿ ಮಾಡಿಲ್ಲ ಅಂದ್ರೆ ಹೆಂಗೆ? ನೀವು ಫಸ್ಟ್ ಸ್ಟಡಿ ಮಾಡ್ರಿ ಸ್ನೇಹಿತರೆ ಇದ್ರ ಬಗ್ಗೆ. ಇದು ಏನಂತ ನೀವು ಸ್ಟಡಿ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ನಿಮಗೆ ಇದನ್ನ ಬಗ್ಗೆ ಏನಂತ ಗೊತ್ತಾಗಲ್ಲ ನಿಮಗೆ. ನಾವು ಈ ಒಂದು ಪ್ರಾಡಕ್ಟ್ ನೀವು ತಗೊಂಡಿಲ್ಲ ಅಂದ್ರೂ ಇದನ್ನ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ. ನಮ್ ಗೋಲ್ ಅದನ್ನೇ. ನಾವು ದೊಡ್ಡ ಒಂದು ಇದಾಗೋಣ ಅಂತ ಏನಿಲ್ಲ ಸ್ನೇಹಿತರೆ. ನನಗೆ ಏನಂದ್ರೆ ಎವ್ರಿ ಇಂಡಿಯನ್ ಶುಡ್ ಬಿ ಯೂಸ್ ದಿಸ್ ಟೆಕ್ನಾಲಜಿ. ಎಲ್ಲ ನಮ್ಮ ಇಂಡಿಯರು ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಬೇಕು. ಯಾಕಂದ್ರೆ ನಾವು ಇದರಲ್ಲಿ ಔಟ್ಪುಟ್ ಕಸ್ಟಮರ್ಸ್ ಹೆಂಗಿದೆ ಅಂದ್ರೆ ಇದು ಡೆಮೋ ತೋರಿಸಿದ್ರೆ ಅವ್ರು ತಗೊಳ್ತಾರೆ. ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್. ಅವರು ಹೆಂಗೆ ಮ್ಯಾಜಿಕ್ ಆಗಿದೆಲ್ಲ, ಹೆಂಗೆ ಅದು ಇಷ್ಟು ಸಾಫ್ಟ್ ಆಗಿದೆ ಅಂತ ಅವ್ರಿಗೆ ತುಂಬಾ ಇದಾಗಿದೆ ಅವ್ರಿಗೆ. ಅಂದ್ರೆ ಒಂದ್ಸಲ ಡೆಮೋ ತೋರಿಸಿದರೆ ಅವ್ರಿಗೆ ಅವರೇ ಶಾಕ್ ಆಗಿಬಿಟ್ಟಿದ್ದಾರೆ. ಹೆಂಗೆ ಅದು ಇಷ್ಟು ಒಂದು ಪ್ರಾಡಕ್ಟ್ ಅಲ್ಲಿ ಹೆಂಗೆ ಅದು ಇಷ್ಟು ಸಾಫ್ಟ್ ಆಗುತ್ತೆ. ಓಕೆನಾ? ಅದೇ ಆ ಒಂದು ಫೀಲಿಂಗ್ಸು ನಿಮಗೆ ಇದು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಏನಂತ. ನೀವು ಓದ್ರಿ ಇದನ್ನ ಬಗ್ಗೆ. ಓಕೆನಾ? ಇದನ್ನ ನೀವು ಓದ್ರಿ, ನೀವು ಎಜುಕೇಟೆಡ್ ಆಗ್ತೀರಾ. ಈ ಟೆಕ್ನಾಲಜಿ ಬಗ್ಗೆ ಹೋದ್ರೆ ನೀವು ಎಜುಕೇಶನ್ ಆಗ್ತೀರಾ. ನೀವು ತಗೊಂಡಿಲ್ಲ ಅಂದ್ರೆ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ನೀವು ಇದು ಎಜುಕೇಶನ್ ಆಗ್ತೀರಾ. ಹೆಂಗಂದ್ರೆ ಒಂದು ಕಂಪನಿ ನೀವು ಇದು ಮಾಡ್ಬೇಕಂದ್ರೆ ಪ್ರಮೋಟ್ ಮಾಡ್ಬೇಕಂದ್ರೆ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅನ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಪ್ರಮೋಟ್ ಮಾಡ್ತಾರೆ. ಅದಕ್ಕೋಸ್ಕರ 90%, 90% ಪೀಪಲ್ ಏನಾಗುತ್ತೆ ಅಂದ್ರೆ ಅಲ್ಲಿ ಹೋಗ್ತಾರೆ, ಅವ್ರು ಹೇಳ್ತಾರೆ ಇವರು. ಬಟ್ 10%, 10% ಪೀಪಲ್ ಬಂದ್ಬಿಟ್ಟು, ಜನಗಳು ಬಂದ್ಬಿಟ್ಟು ದೇ ಸ್ಪೀಕ್ ಅಬೌಟ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಪ್ರೈಸಿಂಗ್ ಬಗ್ಗೆ ಮಾತಾಡ್ತಾರೆ. ಈ ಬರೀ 10% ಮಾತಾಡೋದು. 90% ಪೀಪಲ್ ಅದಕ್ಕೋಸ್ಕರ ಈ 90% ಇದೆಲ್ಲ ಅವ್ರಿಗೆ ಮಾರ್ಕೆಟಿಂಗ್ ಮಾಡಕ್ಕೆ ಮಾರ್ಕೆಟಿಂಗ್ ಪೀಪಲ್ ಬೇಕು. ನಮ್ಮ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ.
ವಿ ಡಸಂಟ್ ನೀಡ್ ಮಾರ್ಕೆಟಿಂಗ್ ಟು ಮಾರ್ಕೆಟ್ ದಿಸ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಈ ಒಂದು ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. ಬಿಕಾಸ್ ವರ್ಲ್ಡ್ಸ್ ಯೂನಿಕ್ ಟೆಕ್ನಾಲಜಿ. ರೆಡಾಕ್ಸ್ ಇಸ್ ಅವರ್ ಸ್ಟ್ರೆಂತ್. ಪೇಷಂಟ್ ಇನ್ 36 ಕಂಟ್ರೀಸ್. 30 ಕಂಟ್ರಿಗೆ ಪೇಟೆಂಟ್ ತಗೊಂಡಿದ್ದಾರೆ. ನಾಸಾ ಅಪ್ರೂವ್ಡ್. 40,000 TDS, 40,000 ಹಾರ್ಡ್ನೆಸ್ ತನಕ ವರ್ಕ್ ಆಗುತ್ತೆ. ಅಂಡ್ ನೋ ಮೇಂಟೆನೆನ್ಸ್, ನೋ ಎಲೆಕ್ಟ್ರಿಸಿಟಿ. ಎಷ್ಟು ಬೇಕಾದ್ರೆ ನೀವು ನೀರು ತಗೋಬೇಕು. ಇನ್ಲೆಟ್ ಔಟ್ಲೆಟ್ ಹೆಂಗ್ ಬೇಕಾದ್ರೆ ನಾವು ಹಾಕ್ಬೋದು. ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ನೀರಲ್ಲಿ ಇರೋ TDS ಚೆಕ್ ಮಾಡಬೇಕು. ನೀರಲ್ಲಿ ಕಲರ್ ಇದ್ರೆ ಅಯನ್ ಇದ್ರೆ ಫಸ್ಟ್ ಅದನ್ನ ಸೊಲ್ಯೂಷನ್ ಕಂಡಿಟ್ಟು ಆಮೇಲೆ ಬಂದ್ಬಿಟ್ಟು ನಾವು ಇದನ್ನ ಫಿಟ್ ಮಾಡಬೇಕು. ಇದನ್ನ ಹೆಂಗ್ ಫಿಟ್ ಮಾಡ್ತಾರೆ ಅಂದ್ರೆ ಟ್ಯಾಂಕ್ ಇನ್ಲೆಟ್ ಅಲ್ಲಿ ಔಟರ್ ಅಲ್ಲಿ ಮಾಡ್ತೀವಿ ನಾವು. ಅಯನ್ ಇದ್ರೆ ಅಯನ್ ರಿಮೂವ್ ಆದ್ಮೇಲೆ ಇದು ಹಾಕ್ತೀವಿ. ಸ್ಯಾಂಡ್ ಫಿಲ್ಟರ್ ಆದ್ಮೇಲೆ ಇದು ಹಾಕ್ತೀವಿ. ಅದೇನಂದ್ರೆ ಫಸ್ಟ್ ನೀರು ನಮಗೆ ನೋಡಿದ್ರೆ ಗೊತ್ತಾಗತ್ತೆ. ಇವಾಗ ಮೋಸ್ಟ್ ಆಫ್ ದ ಪೀಪಲ್ ಗೊತ್ತು, ನೀರು ನೋಡಕ್ಕೆ ಚೆನ್ನಾಗಿದೆ ಸರ್, ಕ್ಲಿಯರ್ ಆಗಿದೆ, ಬಟ್ ಇದು ಉಪ್ಪೇ ಇದೆ ಸರ್ ಅಂದ್ರೆ ಒಂದು ಜಸ್ಟ್ ಮೆಶ್ ಫಿಲ್ಟರ್ ಹಾಕ್ಸ್ಬಿಟ್ಟು ಇದರಲ್ಲಿ ಕ್ಯಾಟ್ಲ್ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಮೆಶ್ ಫಿಲ್ಟರ್ ನೋಡಿ, ಈ ತರ ಒಂದು ಮೆಶ್ ಫಿಲ್ಟರ್ ಹಾಕ್ಬಿಟ್ಟು ನೋಡಿ ಸ್ನೇಹಿತರೆ, ಒಂದು ಮೆಶ್ ಫಿಲ್ಟರ್ ಹಾಕ್ಬಿಟ್ಟು ಇದು ಹಾಕಿದ್ರೆ ಮುಗೀತು. ಈ ಮೆಶ್ ಫಿಲ್ಟರ್ ಅಲ್ಲಿ ಏನಾಗ್ತಂದ್ರೆ ನಮ್ಮ ಇದರಲ್ಲಿ ಇರುವ ಅಂದ್ರೆ ಮಣ್ಣು ಕಲ್ಲು ಮಣ್ಣು ಚಿಕ್ಕದಾಗಿ ಬರ್ತದಲ್ಲ, ಡಸ್ಟ್ ಅದೆಲ್ಲ ಅದರಲ್ಲಿ ಕೂತ್ಕೊಳ್ಳೋದು. ಜಸ್ಟ್ ಅದು ತಗೊಂಡು ನೀವು ಕ್ಲೀನ್ ಮಾಡಿದ್ರೆ ಸಾಕು. ಅದನ್ನು ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ ನಿಮಗೆ? ಅದನ್ನು ಏನು ಚೇಂಜ್ ಮಾಡೋ ಅವಶ್ಯಕತೆ ಯಾವ್ದು ಮೆಶ್ ಫಿಲ್ಟರ್ ಅಲ್ಲಿ ಜಸ್ಟ್ ಅವಾಗ ಒಂದು ತಿಂಗಳಿಗೆ 2 ತಿಂಗಳಿಗೆ 1-2 ವಾರಕ್ಕೆ ಹೆಂಗಿದೆ ಅದು ನೋಡ್ಬಿಟ್ಟು ಅದನ್ನ ಜಸ್ಟ್ ಓಪನ್ ಮಾಡಿ ಆ ರಿಂಗ್ಸ್ ಕ್ಲೀನ್ ಮಾಡಿ ಮತ್ತೆ ಟೈಟ್ ಮಾಡಿದ್ರೆ ಸಾಕು. ಬೇರೆ ಏನು ಅದರಲ್ಲಿ ಚೇಂಜ್ ಮಾಡಂಗಿಲ್ಲ, ಇದರಲ್ಲಿ ಚೇಂಜ್ ಮಾಡಂಗಿಲ್ಲ. ಒಂದ್ಸಲ ಫಿಟ್ ಮಾಡಿದ್ರೆ ಮುಗೀತು. ಇದನ್ನು ಇನ್ಸ್ಟಾಲ್ ಮಾಡ್ತೀರಾ, 2 ಪೈಪ್ ಕಟ್ ಮಾಡಿ ಫಿಟ್ ಮಾಡ್ತೀರಾ, ಅಷ್ಟೇ ಮುಗೀತು. ಇದರಲ್ಲಿ ನೀರು ಹೋದ ತಕ್ಷಣ ನ್ಯಾಚುರಲ್ ಆಗಿ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ ತಕ್ಷಣ ನೀವು ನಿಮ್ಮ ಕೆಲಸ ನೀವು ನೋಡ್ತಾ ಇರಬೇಕು. ಎಲೆಕ್ಟ್ರಿಸಿಟಿ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಫಿಟ್ ಅಂಡ್ ಫಾರ್ಗೆಟ್. ಇದು ಒನ್ಸ್ ನೀವು ಫಿಟ್ ಆದ ತಕ್ಷಣ ನಿಮ್ಗೆ ನ್ಯಾಚುರಲ್ ಆಗಿ ಫೀಲ್ ಮಾಡ್ತೀರಾ. ಸ್ನಾನ ಮಾಡಾದ್ಮೇಲೆ 1 ದಿವಸ 1 ನಿಮಿಷ 1 ಅವರ್ಸ್ ಆಗು ನಿಮಗೆ ಫೀಲಿಂಗ್ಸ್ ನಿಮಗೆ ಗೊತ್ತಾಗ್ಬಿಡ್ತದೆ. ಈ ಕಂಟಿನ್ಯೂಸ್ ಫೀಲಿಂಗ್ ನಿಮಗೆ ಹೆಂಗಿದೆ 365 ಡೇಸ್ ನಿಮಗೆ ಅದೇ ತರ ಫೀಲಿಂಗ್, ಸೇಮ್ ಫೀಲಿಂಗ್ ಇದರಲ್ಲಿ ಹೆಂಗಿದೆ ಫೀಲಿಂಗ್. ಇದು ಸಾಫ್ಟ್ನರ್ಗೆ ಇರೋ ಡಿಫ್ರೆನ್ಸ್ ಏನಂದ್ರೆ ಎರಡಲ್ಲೂ ನೀರು ಸಾಫ್ಟ್ ಆಗುತ್ತೆ. ಅದು ಮೇಂಟೆನೆನ್ಸ್. ರೆಸಿನ್ ಬೇಸ್ಡ್ ಟೆಕ್ನಾಲಜಿ ಬಂದ್ಬಿಟ್ಟು ಮೇಂಟೆನೆನ್ಸ್ ಇದೆ. ಅದ್ರ ಬಗ್ಗೆ ನಿಮಗೆ ಹೇಳಿದ್ದೀವಿ. ವೇಸ್ಟೇಜ್ ಆಫ್ ವಾಟ್ರು, ಉಪ್ಪು, ಆಮೇಲೆ ಮೀಡಿಯಾ ಚೇಂಜ್ ಮಾಡಬೇಕು, ಆಮೇಲೆ ಅದು ಹಿಂದೆ ಹೋಗ್ಬೇಕು, ಆದ್ರೂ ಅದು ಸೇಫ್ ಇಲ್ಲ, ಮತ್ತೆ ಅದು ಮೀಡಿಯಾ ಎಲ್ಲ ಚೇಂಜ್. ಇಷ್ಟೆಲ್ಲ ಮಾಡಿದ್ರೆ ಅದು ಒಳ್ಳೇದಾ ಇದು ಒಳ್ಳೇದಾ? ನೀವು ಯೋಚನೆ ಮಾಡಿ. ಇಂಡಿಯನ್ ಟೆಕ್ನಾಲಜಿ ಯಾಕಂದ್ರೆ ಸ್ನೇಹಿತರೆ, ಆ ರೆಸಿನ್ ಬೇಸ್ಡ್ ಟೆಕ್ನಾಲಜಿ ಅಂದ್ರೆ ನಿಮಗೆ ಗೊತ್ತು, ಅದು ಮೀಡಿಯಾ ಅದು ಇದೆಲ್ಲ ಬಂದ್ಬಿಟ್ಟು ಬೇರೆ ಕಂಟ್ರಿಯಿಂದ ಬರ್ತದೆ. ಇದು ಇಂಡಿಯನ್ ಪ್ರಾಡಕ್ಟ್ ಸ್ನೇಹಿತರೆ. ಇದು ಯಾಕ್ರಿ ನಾವು ಯೂಸ್ ಮಾಡಬಾರ್ದು ನೀವು ಹೇಳ್ತೀವಿ ಸ್ನೇಹಿತರೆ. ಅದೇ ನನಗೆ ಒಂದು, ಯಾಕಂದ್ರೆ ಈ ಇಂಡಿಯನ್ ಪ್ರಾಡಕ್ಟ್ಗೆ ನಾವು ಯಾಕೆ ಬಿಡಬೇಕು? ನಮ್ಮ ಇಂಡಿಯಾ ಫಾರ್ವರ್ಡ್ ಬರಬೇಕು ಸ್ನೇಹಿತರೆ, ಅಷ್ಟೇ. ಸೊ ಈ ಒಂದು ಟೆಕ್ನಾಲಜಿನ ನಮ್ಮ ಕನ್ನಡದವರು ಎಲ್ಲರೂ ಯೂಸ್ ಮಾಡಬೇಕು. ಅದೇ ನಮ್ಮದು ಒಂದು ಏನು ನಮ್ಮ ಡ್ರೀಮು. ಓಕೆನಾ? ಸೊ ಇದರಲ್ಲಿ ನಾವು ಹೆಚ್ಚು ಕಡಿಮೆ ಆಗಿ ಮಾತಾಡಿದ್ರೆ ನೀವು ಅದು ಬಿಟ್ಕೊಡ್ಬೇಕು. ನಾವು ಹೇಳಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ತೀವಿ. ನಿಮ್ಮೆಲ್ರಿಗೆ ಇದನ್ನ ಬಗ್ಗೆ ಅರ್ಥ ಆಗಿದೆ ಅನ್ಕೊಂಡು ನಾನು ಅನ್ಕೊಳ್ತೀನಿ. ಬೇರೆ ಏನಾದರೂ ಡೀಟೇಲ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಮ್ಮ ಇದು ಇದೆ, ನಮ್ಮ ನಂಬರ್ಸ್ ಎಲ್ಲ ಇದೆ. ನೀವು ಅದಕ್ಕೆ ಫೋನ್ ಮಾಡಿದ್ರೆ ನಾವು ಬೇರೆ ಏನಾದರೂ ಇದ್ದರೆ ನಾವು ಇದನ್ನ ಬಗ್ಗೆ ಡೀಟೇಲ್ಸ್ ಆಗಿ ನಾವು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಐ ಆಮ್ ಪ್ರೌಡ್ ಟು ಬಿ ಅನ್ I am proud to sell this Indian product. ಓಕೆ ಸ್ನೇಹಿತರೆ, ಸೊ ಎಲ್ರಿಗೆ ನಮಸ್ಕಾರ. ನಾವು ಬೇರೆ ವಿಡಿಯೋದಲ್ಲಿ ನಿಮಗೆ ಬೇರೆ ಡೀಟೇಲ್ಸು ಅದನ್ನ ಲೈವ್ ಡೆಮೋ ಅದನ್ನ ತೋರಿಸ್ಬಿಟ್ಟು ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆನಾ? ಎಲ್ರಿಗೆ ನಮಸ್ಕಾರ.